ಸೊ ಆ ಸ್ವರ್ಗದಲ್ಲಿ ನಿಮ್ಮ ಮಕ್ಕಳು ಕೂಡ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಬೇಕು, ಆ್ಯಕ್ಚುಲಿ ಹೇಳಬೇಕಂತ ನೀವು ಇವತ್ತು ಈ ಸ್ಥಾನದಲ್ಲಿದ್ದೀರಂದರೆ ಡೆಫಿನೆಟ್ಲಿ ಅವರೇ ಮೂಲ ಕಾರಣ. ಆ ಬರ್ತಡೇ ಬಂದಾಗ ನನಗೆ ಹೇಳ್ದಿರ ಅವ್ರ ತಾಯಿ ಹತ್ರ ಗುಟ್ಟಾಗಿ ಹೇಳಿ ಸಸ್ಪೆನ್ಸ್ ಆಗಿ ಈ ವಾಲೆ ತಂದು ಹಾಕ್ತಾನೆ, ಬಂಗಾರದ್ದು ವಾಲೆ. ಸೊ ಈಗ ನೀವು ಈ ಮಟ್ಟಕ್ಕೆ ಬೆಳೆದಿದ್ದೀರಾ. ಸೊ ತುಂಬ ಜನ ಹುರ್ಕೊಳ್ಳೋರು ಇರ್ತಾರೆ ನೋಡಿ, ನಿಮ್ಮ ಏಳಿಗೆಯನ್ನು ನೋಡಿ, ಏನು ಹಿಂಗಿದ್ದವ್ರು ಹಿಂಗಾಗ್ಬಿಟ್ರಲ್ಲ ಇವರು. ಮೇಲೆ ನೀಲಿ ಅಂಬರ ಅಲ್ಲಿ ತೇಲೋ ಚಂದಿ. ಅವ್ರ ಮನೆ ಪರಿಸ್ಥಿತಿ ಹೇಗಿದೆಯೋ ಭಗವಂತನಿಗೆ ಮಾತ್ರ ಗೊತ್ತು. ಅವರು ಕಷ್ಟದಲ್ಲಿದ್ದು ಅಕಸ್ಮಾತ್ ನಮಗೆ ಮಾತು ಕೊಟ್ಟಿದ್ದೀವಿ ಅಂತ ಅವ್ರ ಕಷ್ಟ, ಅವ್ರು ಸಾಲ ಮಾಡಿ ನಮ್ಗೆ ಸಹಾಯ ಮಾಡಬಾರ್ದಲ್ವ. ಗೆದ್ದಾಗ ಹಿಗ್ಗೋದು, ಸೋತಾಗ ಕುಗ್ಗೋದು, ಈ ತರ ತುಂಬಾ ನಗ್ದಿದ್ದಾರೆ, ತುಂಬಾ ಆಡ್ಕೊಂಡಿದ್ದಾರೆ, ತುಂಬಾ ಆಡ್ಕೊಂಡಿದ್ದಾರೆ, ನಗ್ದಿದ್ದಾರೆ, ಗೊತ್ತಿಲ್ಲ. ಇಷ್ಟ ಇಲ್ದಿರೋರು ನಾವು 1000 ಅವ್ರು ಒಳ್ಳೇದೇ ಮಾಡಿದ್ರು ಕೆಟ್ಟದೇ ಬಯಸೋದು ಅಲ್ಲ. ಆ ಥರ ತುಂಬ ಜನ ಅಂದಿದ್ದಾರೆ, ಜೊತೆ ಫ್ಯಾಮಿಲಿಯಲ್ಲೇ ಅಂದಿದ್ದಾರೆ ತುಂಬ ಜನ. ಇಷ್ಟ ಇಲ್ದಿರೋರು ಇದ್ದಾರೆ, ಅದರಲ್ಲಿ 3% ಇದ್ದಾರೆ. ಬ್ಯಾರೆ ಯಾರು ಇಲ್ಲಮ್ಮ, ನಮ್ಮ ಅಕ್ಕ ತಂಗಿರೆ, ನಮ್ಮ ಅಕ್ಕ ತಂಗಿರೆ. ಬೇರೆ ಅಂದರೆ ಬೇರೆಯವರೆಲ್ಲರೂ ಪ್ರೀತಿ ಮಾಡ್ತಾರೆ, ನಮ್ಮ ಒಡೆಗೆ ಹುಟ್ಟಿರೋ ಅಕ್ಕ ತಂಗಿರು ಯಾಕೆ ಮುಚ್ಚಿಕ್ಬೇಕು ನಾವು? ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಅವರು ತುಂಬ ಏನೇನೋ ಮಾತಾಡಿದ್ದಾರೆ, ಏನೇನೋ ಹೇಳಿದ್ರು ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ಅವರು. ವೈಲಾ ಅಂತ ಕರೀತಾರೆ. ವೈಲಾ ಓಕೆ. ನೀವು ಪ್ರಪೋಸ್ ಮಾಡಿದ್ರಾ ಹೇಗೆ? ಮದುವೆ ಆದ್ಮೇಲೆ ಏನಾದ್ರು ಮೇಡಮ್ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಲು ಪ್ರಪೋಸ್ ಮಾಡಿದ್ರಾ? ಸ್ಟೇಜಲ್ಲಿ ಮಾಡಿದ್ರಿ ಒಂದ್ಸರಿ ನೀವು? ಹೈ ಬೇಬ್, ಐ ಲವ್ ಯು, ಐ ಲವ್ ಯು. ಮಾಡಿದ್ವಿ, ಇಲ್ಲ ಅಲ್ಲಿ ಪ್ರಪೋಸ್ ಮಾಡಿದ್ವಿ. ಮಾಡಿದ್ರಿ? ಹೆಂಗ್ ಮಾಡಿದ್ರಿ? ಏನೋ ಒಂದು ಆಟದ ಅದೇನೋ ಚಾಕ್ಲೇಟ್ ಒಂದು ತಗೊಂಡು ಬಂದಿದ್ದೆ. ಓಕೆ. ಅದು ಕೆಂಪು ಕಲರ್ ಆಗಿತ್ತು, ಅದು ತಗೊಂಡು ಒಂದು ಕೇಕ್ ಒಂದು ತಗೊಂಡ್ಬಂದು ಪ್ರಪೋಸ್ ಮಾಡಿದೆ. ಅಷ್ಟು ಗೊತ್ತಿಲ್ಲ. ಒಂದ್ಸರಿ ಮಾಡ್ಬೋದು. ನಾಚ್ಕೋತಾರೆ. ಹೇಳಿ ದಯವಿಟ್ಟು ಹೇಳಿ ಮೇಡಮ್, ದಯವಿಟ್ಟು ಸರ್ ಮುಖ ನೋಡಿ. ಐ ಲವ್ ಯು ವೈಲಾ. ಹೇಳಿ ಐ ಲವ್ ಯು ಟು ಹೇಳಿ. ಐ ಲವ್ ಯು ಟು. ನಾವು ಕಷ್ಟದಲ್ಲೇ ಇದ್ದೀವಿ, ಇದೇ ಥರ ಇದ್ದೀವಿ, ನಮ್ಮ ರೀತಿಯಾಗಿ ಚೆನ್ನಾಗಿರ್ತೀವಿ, ಇದೇ ಥರ ಇರಬೇಕು ಅಂತ ಆಸೆ. ಹೇಮಂತ್ ಕನ್ನಡಕ್ಕೆ ಅವನಿಗೆ ಆಂಬುಲೆನ್ಸ್ ಕೊಡ್ಸೋಣ ಅನ್ಕೊಂಡಿದ್ವಿ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು. ಆಂಬುಲೆನ್ಸ್ ಮಾತ್ರನೇ ಅಲ್ಲ, ಎಲ್ಲೆಲ್ಲಿ ಬಡ ಮಕ್ಕಳಿದ್ದಾರೆ, ಎಲ್ಲೆಲ್ಲಿ ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಸಹಾಯ ಮಾಡ್ಬೇಕನ್ನೋ ಒಂದು ಇತ್ತು ನಮಗೆ. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನಮ್ಮ ಕಷ್ಟ ನಮ್ಮ ಹತ್ರನೇ ಇರಲಿ, ಇನ್ನೊಬ್ರು ತೋರಿಸೋದು ಬೇಡ. ನಾವು ಖುಷಿಯಾಗಿದ್ರೆ ಎಲ್ಲರೂ ನೋಡ್ತಾರೆ. ನಾವು ಎಷ್ಟೋ ಮಾಡಿದ್ದೀವಿ, ಅಂಥ ವಿಷಯಗಳು ಮಾತ್ರ ನಾನು ಬಿಡಲ್ಲ. ತಂದೆ ನೀನೆ, ತಾಯಿ ನೀನೆ, ನಮಗೆಲ್ಲ ನೀನೆ. ಆ ಥರ ಮನಸ್ಸಿರೋವ್ರಿಗೂ ಯಾರಾದರೂ ಮನಸ್ಸಿದ್ರೆ ದಯವಿಟ್ಟು ಹೇಮಂತ್ ಕನ್ನಡ ಅವ್ರಿಗೆ ಒಂದು ಆಂಬುಲೆನ್ಸು ಹೆಲ್ಪ್ ಮಾಡಿ. ಸೊ ಆ ಸ್ವರ್ಗದಲ್ಲಿ ನಿಮ್ಮ ಮಕ್ಕಳು ಕೂಡ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಬೇಕು, ಆ್ಯಕ್ಚುಲಿ ಹೇಳಬೇಕಂತ ನೀವು ಇವತ್ತು ಈ ಸ್ಥಾನದಲ್ಲಿದ್ದೀರಂದರೆ ಡೆಫಿನೆಟ್ಲಿ ಅವರೇ ಮೂಲ ಕಾರಣ. ಅವ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು ಗಂಡು ಮಕ್ಕಳು. ದೊಡ್ಡವನಿಗೆ 22 ವರ್ಷ. 22 ವರ್ಷ. ಗಿರಿಧರ್. ಹಾಂ. ವಿಜಯ್ ವಿಘ್ನೇಶ್ ಅಂತ ಚಿಕ್ಕವನ ಹೆಸರು. ಅವನಿಗೆ 19 ವರ್ಷ. ಓಕೆ. ಸೊ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅವರು? ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್. ಪ್ರತಿ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ. ದೊಡ್ಡವರೇ ನೋಡ್ಕೊಂತ ಇರೋದು ನಮ್ಮನ್ನ. ಪ್ರತಿ ವಿಷಯದಲ್ಲಿನೂ ತುಂಬ ಸಪೋರ್ಟ್ ಮಾಡ್ತಾರೆ ಇಬ್ಬರು ಮಕ್ಕಳು ಅಷ್ಟೇ. ದೊಡ್ಡದಾಗಿ ಟೆನ್ಷನ್ ತಗೋಬೇಡಿ,
ಸಿಂಪಲ್ ಆಗಿ ತಗೊಳ್ರಿ ಅಂತ. ಓಕೆ. ಇವತ್ತಿಗೆ ನಾವು ನೆಮ್ಮದಿಯಾಗಿ ಇದೀವಿ ಅಂದರೆ ನಮ್ಮ ಮಕ್ಕಳು ಕಾರಣ. ಹೇಳ್ತಾ ಇರ್ತಾರೆ, ಹ್ಮ್. ಬಿಡಪ್ಪ ಹೋಗೋದು ಹೋಗುತ್ತೆ, ಬರೋದು ಬರುತ್ತೆ, ಯಾವ್ಯಾವ ಟೈಮ್ಗೆ ಏನು ನಡಿಬೇಕು ಅದು ನಡೆಯುತ್ತೆ. ನಾವು ಅಷ್ಟೇ, ಭಾರಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಹೋಗಿಲ್ಲ ಅಂದ್ರೂ ನಾನು ತಂದಾಕ್ತೀವಿ ಅಂತ ಹೇಳ್ತಾರೆ. ವಾ. ನೀವು ಹೋಗಬೇಡಿ, ಕೂತ್ಕೊಂಡಿರಿ, ನಿಮ್ಗೇನು ಬೇಕೋ ತಂದಾಕ್ತೀನಿ. ಲಾಸ್ಟ್ ಟೈಮ್ ಬರ್ತಡೇಗೆ ನಾನು ಬೆಳ್ಳಿ ವಾಲೆ ಹಾಕ್ಕೊಂಡಿದ್ದು. ಹ್ಮ್. ನಮ್ಮದ್ರಲ್ಲಿ ಆಚಾರ್ಯ ಅಂತ ಬಂದಾಗ ನಾವು ಅದು ವಾಲೆ ಹಾಕ್ತೀವಿ. ಹಂಗೆ ಇರೋ ಟೈಮ್ಗೆ ಆ ಬರ್ತಡೇ ಬಂದಾಗ ನನಗೆ ಹೇಳ್ದಿರ ಅವ್ರ ತಾಯಿ ಹತ್ರ ಗುಟ್ಟಾಗಿ ಹೇಳಿ ಸರ್ಸ್ಪೆನ್ಸಾಗಿ ಈ ವಾಲೆ ತಂದಾಕ್ದೆ ನನಗೆ. ಬಂಗಾರದ ವಾಲೆ. ವಾ. ಏನಕ್ಕಪ್ಪ ಇಷ್ಟು ಬೇಡ ನನಗೆ ಅಂದರೆ, ಇಲ್ಲ ನೀನು ಹಾಕಪ್ಪ, ನೀನು ಆವಾಗಿದ್ದಿದ್ದು ಬೇರೆ, ಈಗಿರೋದು ಬೇರೆ. ಅಂದರೆ ನನಗೆ ಈ ಒಡವೆ ವಸ್ತು ದುಡ್ಡು ಅನ್ನೋದು ಇಷ್ಟನೇ ಆಗಲ್ಲ. ಇಲ್ಲ ಮಕ್ಕಳೇನು ಕೊರತೆ ಇಲ್ಲ. ಅವ್ರದ್ದೇನು ಪ್ರಾಬ್ಲಮ್ಮು ಇಲ್ಲ. ಯಾರ ಮನೆಯಲ್ಲಾಗಲಿ ನಾವೂ ಇಲ್ಲಿವರೆಗೂ ನಮ್ಮ ಮಕ್ಕಳನ್ನ ಹೊಡೆದಿದ್ದಿಲ್ಲ. ಊಟ ಮಾಡಿಲ್ಲ ಅಂದರೆ ಗದರೋದು ಎಲ್ಲರ ಮನೆಯಲ್ಲಿದೆ. ಖಂಡಿತವಾಗಿ ನೀನು ಹಿಂಗೆ ಇರಬೇಕು, ಹಿಂಗೆ ಓದಬೇಕು, ಹಿಂಗೆ ನಡ್ಕೊಳ್ಬೇಕು, ಇದೇ ರೀತಿ ನಾವು ಹಾಕಿದ್ರೆ ಓವರ್ ಸ್ಟ್ರಿಕ್ಟ್ ಇಲ್ಲ. ಓವರಲ್ಲ, ಸಿಟ್ಟೇ ಮಾಡಲ್ಲ. ಇಲ್ಲ ಅವರೇ ದಾರಿ ತಪ್ಪಿಲ್ಲ ಮಕ್ಕಳು. ನಮ್ಮ ಥರನೇ ಇದ್ದಾರಲ್ಲ, ಇನ್ನೇನು ನಾವು ಸಿಟ್ಟು ಮಾಡೋದ್ರಲ್ಲಿ ಏನಿದೆ? ಅವಶ್ಯಕತೆ ಇಲ್ಲ. ನಾವು ಎರಡು ಮಾತು ಹೇಳ್ತೀವಿ, ಕಷ್ಟ ಬಿದ್ದಿದ್ದು ಹೇಳ್ತೀವಿ ಅಷ್ಟೇ. ನಾವು ಆ ಕಾಲದಲ್ಲಿ ಏನು ಕಷ್ಟ ಬಿದ್ವು ಅದು ಎತ್ತಿ ಹೇಳ್ತೀವಿ ಮಕ್ಕಳಿಗಷ್ಟೇ. ನಿಮ್ಗೆ ಆ ಕಷ್ಟ ಬರೋದು ಬೇಡ. ಹೌದು. ನೀವು ಚೆನ್ನಾಗಿ ಓದ್ಕೊಂಡ್ರೆ ಅದೇ ನಿಮ್ಮ ಜೀವನ, ಅದೇ ನಿಮ್ಮ ಆಸ್ತಿ ಅಂತ ಹೇಳ್ತೀವಿ ನಾವು. ನಾವು ದುಡಿದಿಕ್ಕಿಲ್ಲ ಅಂದ್ರೂ ನಿಮ್ಮ ಆಸ್ತಿ ಅದೇ. ನಾವು ಕೊಡೋ ವಿದ್ಯೆ ಅದನ್ನಿಕ್ಕಿ ನೀವು ಮುಂದೆ ಬರಬೇಕು. ಹೌದು. ಯಾವುದೇ ಕೆಟ್ಟ ಸಹವಾಸ ಮಾಡಿದ್ರು 2 ದಿನದಲ್ಲಿ ಮಾನ ಹೋಗುತ್ತೆ. ನಿಜ. ಅದೇ ಒಳ್ಳೆ ಸಹವಾಸ ಮಾಡಿದ್ರೆ ನಿನಗೆ ಸಾಯೋವರೆಗೂ ಆ ಮರ್ಯಾದೆ ಇರುತ್ತೆ ನಿಜ ಅಂತ ಮಕ್ಕಳಿಗೆ ಹೇಳಿದ್ದೀವಿ. ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಹೌದು. ನಮ್ಮ ಮಕ್ಕಳು ಯಾವ ಕೆಟ್ಟ ದಾರಿಗೆ ಹೋಗಲ್ಲ. ಯಾವುದೆಲ್ಲ ಕೆಲಸ ಆಯಿತು ಮನೆ ಆಯಿತು ಅಂತ ಒಬ್ಬ ಇದ್ದಾನೆ, ಕಾಲೇಜ್ ಆಯಿತು ಮನೆ ಆಯಿತು ಅಂತ ಒಬ್ಬ ಇದ್ದಾನೆ. ತುಂಬ ಇಂಪ್ರೆಸಿವ್ ಆ್ಯಕ್ಚುಲಿ. ಸೊ ಈಗ ನೀವು ಈ ಮಟ್ಟಕ್ಕೆ ಬೆಳೆದಿದ್ದೀರಾ. ಸೊ ತುಂಬ ಜನ ಹುರ್ಕೊಳ್ಳೋರು ಇರ್ತಾರೆ ನೋಡಿ, ನಿಮ್ಮ ಏಳಿಗೆಯನ್ನು ನೋಡಿ, ಏನು ಹಿಂಗಿದ್ದವ್ರು ಹಿಂಗಾಗ್ಬಿಟ್ರಲ್ಲ ಇವರು. ಸಪೋರ್ಟ್ ಮಾಡೋರು ಕೂಡ ಸಪೋರ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅಂತಹ ಸಿಚುವೇಶನ್ಗಳು ಕೂಡ ನೀವು ಎದುರಿಸಿರ್ತೀರ ಹೇಳಬೇಕು ಅಂತಂದರೆ. ಸೊ ಆದರೆ ಏಳು ಬೀಳಿನ ಬಗ್ಗೆ ಮಾತಾಡೋದಾದ್ರೆ ಏಳು ಬೀಳಂದರೆ ಇವಾಗ ಯಾರು ಮಾಡಿಲ್ಲ. ಜೀವನದಲ್ಲೇ ನಾನು ಸಪೋರ್ಟು ಯಾರೂ ಮಾಡಿಲ್ಲ ಅನ್ನೋದಕ್ಕಿಂತ ಯಾರ ಸಹಾಯನೂ ನಾವು ಬೇಡಿಲ್ಲ. ಓಹ್. ಯಾರ ಸಹಾಯನೂ ನಾವು ಬೇಡಿಲ್ಲ. ನಮ್ದೇನಂದರೆ ಒಂದು ಸಪೋರ್ಟ್ ಮಾಡ್ಬೇಕಾದ ಅಂತ ಅನ್ಸಿದ್ರೆ, ನಮ್ಮನ್ನ ನೋಡಿ ಮಾಡಬೇಕು ಅಂತ ಅನ್ಸಿದ್ರೆ ಆಟೋಮೆಟಿಕ್ಕಾಗಿ ಭಗವಂತನ ಜಾಗದಲ್ಲಿ ನಿಂತು ಅವರೇ ಮಾಡ್ತಾರೆ. ಹೌದು. ಅವ್ರಿಗೆ ಅನಿಸಿಲ್ಲ ಅಂದಮೇಲೆ ನಾವು ಹೋಗಿ ಕೇಳೋಕ್ಕಾಗಲ್ಲ. ನಾವು ಯಾರ ಹತ್ರ ಸಪೋರ್ಟಿಂಗ್ ಕೇಳಿಲ್ಲ. ಎಷ್ಟೋ ಜನ ಕೇಳಿದ್ದಾರೆ ಫ್ಯಾನ್ಸ್ಗಳು, ಎಲ್ಲ ಸಪೋರ್ಟ್ ಬೇಕಾದ್ರೆ ಕೇಳಿ ಪರವಾಗಿಲ್ಲಮ್ಮ ಅಂತ. ಇವಾಗ ನಮ್ಮ ಮೇಲೆ ಗೌರವ ಕೊಟ್ಟು ಅವ್ರು ಹೇಳಿದಾಗ ಅವ್ರ ಮನೆ ಪರಿಸ್ಥಿತಿ ಹೇಗಿದೆಯೋ ಭಗವಂತನಿಗೆ ಮಾತ್ರ ಗೊತ್ತು. ಅವ್ರು ಮಾಡ್ತಾರೆ ಅಂತ ನಾವು ಸಹಾಯ ಮಾಡ್ತಾರೆ ಅಂತ ನಾವು ಮಾಡಿಸ್ಕೊಂಡ್ರೆ, ಅವರು ಕಷ್ಟದಲ್ಲಿದ್ದು ಅಕಸ್ಮಾತ್ ನಮಗೆ ಮಾತು ಕೊಟ್ಟಿದ್ದೀವಿ ಅಂತ ಅವ್ರ ಕಷ್ಟ, ಅವ್ರು ಸಾಲ ಮಾಡಿ ನಮ್ಗೆ ಸಹಾಯ ಮಾಡಬಾರ್ದಲ್ವ. ನಮ್ಮಿಂದ ಇನ್ನೊಬ್ಬರು ನೋವು ತಿನ್ನಬಾರ್ದು, ಬೇಡ. ಅದು ಖಂಡಿತವಾಗಿ ನಾನು ಹೇಳೋದು. ಯಾರೇ ಸಹಾಯ ಮಾಡೋಕ್ಕೆ ಬಂದ್ರೂ ಅವ್ರು ನೋವಿಕೊಂಡು ಅವ್ರ ಕಷ್ಟದಲ್ಲಿ ಇದ್ಕೊಂಡು ಸಹಾಯ ಮಾಡೋದು ಬೇಡ ಅಷ್ಟೇ. ಓಕೆ ಸರ್, ಈಗ ಕುಟುಂಬ ಅಥವಾ ರಿಲೇಟಿವ್ಸ್ ಅಂತ ಬಂದಾಗ ನಾವೆಲ್ಲ ನೋಡಿರ್ತೀವಿ. ಹೆಂಗೆ ಅಂತಂದರೆ ಗೆದ್ದಾಗ ಹಿಗ್ಗೋದು, ಸೋತಾಗ ಕುಗ್ಗೋದು, ಈ ಥರ ತುಂಬಾ ನಗ್ದಿದ್ದಾರೆ, ತುಂಬಾ ಆಡ್ಕೊಂಡಿದ್ದಾರೆ, ತುಂಬಾ ಆಡ್ಕೊಂಡಿದ್ದಾರೆ, ತುಂಬಾ ನಗ್ದಿದ್ದಾರೆ. ಗೊತ್ತಿಲ್ಲ, ನನ್ಗೆ ಗೊತ್ತು, ನಾನೇ ಕೇಳಿಸ್ಕೊಂಡಿದ್ದೀನಿ, ನಾನೇ ನೋಡಿದ್ದೀನಿ. ಆದ್ರೂ ಇರ್ತಾರಲ್ಲ ಹತ್ರ. ಯಾಕೆ ಆಡ್ಕೋಬೇಕು? ನಾನು ಒಬ್ರ ಜೊತೆಲೆ ಮಾಡ್ತಾ ಇದ್ದೀನಿ ವಿಡಿಯೋಸು. ನಾವು ಕರೆಕ್ಟಾಗಿ ನಡ್ಕೊತಾ ಇದ್ದೀವಿ. ಇಷ್ಟ ಇಲ್ದಿರೋರು ಸಾವಿರನೂ ಹೇಳ್ತಾರೆ. ಇಷ್ಟಪಡೋರು ನಾವು ಅಂದಿದ್ರು ಅಂದಿಲ್ಲ ಅಂತಾರೆ. ಅಲ್ಲ, ನಿಜ ತಾನೆ? ನಿಜ ನಿಜ ನಿಜ. ನಾವು ಏನ ಅಂದಿದ್ರು ಇಷ್ಟಪಡೋರ್ನ ಇಲ್ಲ ಅಂದಿಲ್ಲಪ್ಪ ಅಂತಾರೆ. ಇಷ್ಟ ಇಲ್ದಿರೋರು ನಾವು ಸಾವಿರ ಒಳ್ಳೇದೇ ಮಾಡಿದ್ರು ಕೆಟ್ಟದೇ ಬಯಸೋದು ಅಲ್ಲ. ಆ ಥರ ತುಂಬ ಜನ ಅಂದಿದ್ದಾರೆ, ಜೊತೆ ಫ್ಯಾಮಿಲಿಯಲ್ಲಿ ಅಂದಿದ್ದಾರೆ. ತುಂಬ ಜನ ಇಷ್ಟ ಇಲ್ದಿರೋರು ಇದ್ದಾರೆ. ಅದರಲ್ಲಿ 3% ಇದ್ದಾರೆ. ಬೇಜಾರಾಗುತ್ತಲ್ಲ? ಬೇಜಾರಾಗುತ್ತೆ.
ತುಂಬಾ ಜನ ಹುರ್ಕೊಂಡಿದ್ದಾರೆ. ನಾನು ಶೋ ಮಾಡ್ತಾ ಇದ್ದೀವಿ, ಯಾಕೆ ಅವಳೊಬ್ಳೇ ಆಡೋದು, ನನಗೆ ಬರಲ್ವಾ ಡ್ಯಾನ್ಸು, ನನಗೆ ಬರಲ್ವಾ ಆಡೋದು. ಬೇರೆ ಯಾರು ಇಲ್ಲಮ್ಮ, ನಮ್ಮ ಅಕ್ಕ ತಂಗಿರೆ, ಹೆಸರು ಹೇಳ್ಬಾರ್ದು. ನಮ್ಮ ಅಕ್ಕ ತಂಗಿರೆ. ಬೇರೆ ಅಂದರೆ ಬೇರೆಯವರೆಲ್ಲರೂ ಪ್ರೀತಿ ಮಾಡ್ತಾರೆ, ನಮ್ಮ ಒಡಗೆ ಹುಟ್ಟಿರೋ ಅಕ್ಕ ತಂಗಿರು ಯಾಕೆ ಮುಚ್ಚಿಕ್ಬೇಕು ನಾವು? ಹೆಸ್ರು ಹೇಳ್ಬೇಡ ಅನ್ನೋಕೆ ಅದಲ್ಲ, ನನ್ನ ಜೊತೆಲಿ ಹುಟ್ಟಿರೋ ಅಕ್ಕ ತಂಗಿರು ಇಲ್ಲೆಲ್ಲ ಇಷ್ಟ ಯಾರಿಗಿರ್ತಾರೋ ಅವ್ರು ಸಾವಿರನೂ ಅಂತಾರೆ, ಅವ್ರು ಒಂದು ಅಂತಾರೆ ಅಂತಲ್ಲ, ಸಾವಿರನೂ ಅಂತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅವ್ರವ್ರ ಗುಣ ಹೆಂಗಿರುತ್ತೋ ಹಂಗಾಗುತ್ತಮ್ಮ. ಇವಾಗ ಅವರು ಆ ಥರ ಆಗ್ತಾರೆ ಅಂದರೆ ನಾವು ಅದನ್ನು ಭಾವಿಸ್ಕೊಳಕ್ಕಾಗುತ್ತೆ? ನಾವು ಯಾರಿಗೂ ಕೆಟ್ಟ ಬಯಸಿಲ್ಲ. ಅವರಷ್ಟು ಮಾಡಿದ್ರು ಅವ್ರ ಫ್ಯಾಮ್ಲಿಯಲ್ಲಿ ಏನೇ ಆಗಿದ್ರು ಮುಂದೆ ನಿಲ್ಲೋದು ನಾವಿಬ್ಬರೇ. ಅಂದ್ರೆ ನಿಮ್ಮ ಅದು ಉದಾರತನ ಅಂತಾರಲ್ಲ, ದೊಡ್ಡ ಗುಣ ಅಂತಾರಲ್ಲ, ಹಾಗೆ ನಾವು ಯೋಚನೆ ಮಾಡಲ್ಲಮ್ಮ. ನಾವು ಏನೇ ಒಂದಾಗಲಿ, ಅವ್ರ ಮನೆಯಲ್ಲಿ ಒಂದು ಡೆಲಿವರಿ ಆಗಲಿ, ಅವ್ರ ಮಗಳಿಗಾಗಲಿ ಮಕ್ಕಳಿಗಾಗಲಿ ಇನ್ನೊಂದು ಏನೇ ಒಂದಾದರೂ ಮುಂದೆ ನಿಲ್ಲೋದು ನಾವಿಬ್ಬರೇ. ಅವರು ಇಷ್ಟೊಂದೆಲ್ಲ ಮಾಡಿದಾರಂದ್ರೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ನಮ್ಮ ಅವರು ಅಂತ ಮುಂದೆ ಹೋಗ್ತೀರಾ? ಹೋಗ್ತೀವಿ, ಆದರೆ ಅವರು ಬಗ್ಗೆ ನೋಡಲ್ಲ ನಮ್ಮನ್ನು. ನಾನು ಯಾರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ನೋಡಿ ಇವಾಗೂ ಬೇಡ ಅಂತ ಹೇಳ್ತಾರೆ. ಫ್ಯಾಮಿಲಿಯಲ್ಲಿ ಸುಮ್ಮನೆ ರೀ, ಫ್ಯಾಮಿಲಿಯಲ್ಲಿ ಅಷ್ಟೇ. ನಾನು ಯಾರೇನಂದ್ರು ನಾನು ತಲೆಗೆ ಹಾಕೊಂಡು ಏನು ಸ್ವಲ್ಪ ದಿವಸ ನೋವು ತಿಂತೀನಿ, ಆಡ್ತೀನಿ, ಅವ್ರಿಗವ್ರು ಜಗಳವಾಗ್ಬೋದು ಅಂತ ತಿಳ್ಕೊತೀನಿ. ಆದರೆ ಒಬ್ಬರ ಬಗ್ಗೆ ಹೇಳಷ್ಟು ನನಗೇನು ಥರ ಏನಿಲ್ಲ. ಅವ್ರು ಬೇಕಾದ್ರೆ ಸಾವಿರ ಹೇಳ್ಕೊಂತಾರೆ. ಇಲ್ಲ, ಇಷ್ಟು ವರ್ಷ ಇದ್ದಾರೆ ಅಂದರೆ ಅವರು ಯಾರ ಹತ್ರ ಏನು ಹೇಳಲ್ಲ, ನನ್ನ ಹತ್ರನೇ ಹೇಳಿಲ್ಲ. ಇಷ್ಟಪಡೋರು ಸ್ವಲ್ಪ ಜನ ಅವರು ತುಂಬ ಏನೇನೋ ಮಾತಾಡಿದ್ದಾರೆ, ಏನೇನೋ ಹೇಳಿದ್ರು ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ಅವರು. ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ಅಂದರೆ ತುಂಬಾ ಅಂದ್ರೆ ಲೈಕ್ ಅಷ್ಟೇ ನೋವು ಹೇಳ್ಕೊಂಡು ಅದೇ ಅಲ್ಲಲ್ಲ, ನೋವು ಹೇಳ್ಕೊತಾ ಇದ್ದಾರೆ ಅಷ್ಟೇ, ಅವ್ರ ಮೇಲೆ ಹೇಳಿಲ್ಲ ಅವರು, ನೋವು ಹೇಳ್ಕೊತಾ ಇದ್ದಾರೆ. ಓಕೆ, ನಿಮ್ಮ ಜೋಡಿನ ನೋಡಿ ತುಂಬಾ ಹೊಟ್ಟೆ ಕಿಚ್ಚು ಪಡ್ಕೊತಾರೆ ಇಲ್ಲ ಅಂತಲ್ಲ, ನನಗೆ ಇರಬೇಕು ಅಂತ. ನಾವು ಹಿಂಗೆ ಇರಬೇಕು, ಕಷ್ಟ ಆಗಲಿ ಸುಖ ಆಗಲಿ. ನಾನು ಕಷ್ಟದಲ್ಲೇ ಮಾಡ್ಕೊಂಡಿರೋದು, ನಾವು ಇವ್ರ ಮಧ್ಯೆ ಕಷ್ಟದಲ್ಲೇ. ಅವತ್ತು ಹೆಂಗಿದ್ವು ಅದೇ ಥರ ಇದ್ವಿ, ನನಗೇನು ಚೇಂಜಸ್ ಕಾಣಿಸ್ತಾ ಇಲ್ಲ. ಸೀರಿಯಸ್ಲಿ ನಮ್ಗೆ ತುಂಬಾ ಖುಷಿ ಆಗುತ್ತೆ, ಎಸ್ಪೆಷಲಿ ನೀವು ತುಂಬಾ ಮುದ್ದೆ ಇದ್ದೀರಾ, ನೀವು ಹೇಳ್ಬೇಕು ಅಂತಂದ್ರೆ. ನಾನು ಇದೇ ಥರನೇ, ನಾನು ಮೇಕಪ್ ಹಚ್ಕೊಂಡು ವಿಡಿಯೋಸ್ ಅದೆಲ್ಲ ಏನು ಮಾಡಲ್ಲ, ನ್ಯಾಚುರಲ್ ಹೆಂಗಿದೀವಿ ಹಂಗೆ. ಹೌದು. ನೀವು ಪ್ರೀತಿಯಿಂದ ಸರ್ ಏನಂತ ಕರಿತೀರಿ? ಅಯ್ಯ ಅಂತೀನಿ. ಅಯ್ಯ ಯಾಕಂಗೆ? ಏನದು ಅಯ್ಯ? ಅಯ್ಯ ಅಂದರೆ ಆ ತಲೆಗಲ್ಲಿ ಬಂದ್ಬಿಟ್ಟು ಅಪ್ಪ ಅಂತ, ಅಪ್ಪ ತಂದೆ, ಬಾರಯ್ಯ ಹೋಗಯ್ಯ ಅಂತಾರಲ್ಲ, ಅನ್ನೋದು ರೆಸ್ಪೆಕ್ಟ್ ಕೊಡ್ತಾರೆ. ಅದು ನನಗೆ ಸ್ಟಾರ್ಟಿಂಗೇ ಬಂದ್ಬಿಡ್ತು. ಅವ್ರ ಜೊತೆಲಿ ಮಾತಾಡಕ್ ಮುಂಚೆನೆ ಬಂದಿತ್ತು ನನಗೆ ಅಯ್ಯ ಅನ್ನೋದು. ಓಕೆ ಸರ್, ನೀವೇನಂತ ಕರಿತೀರಿ? ವೈಲಾ ಅಂತ ಕರಿತೀವಿ. ವೈಲ ಅಂತಾನೆ ಕರೀತಾರೆ. ವೈಲಾ. ಓಕೆ, ನೀವು ಪ್ರಪೋಸ್ ಮಾಡಿದ್ರಾ? ಹೇಗೆ ಮದುವೆ ಆದ್ಮೇಲೆ ಏನಾದ್ರು ಮೇಡಮ್ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಲು ಪ್ರಪೋಸ್ ಮಾಡಿದ್ರಾ? ಸ್ಟೇಜಲ್ಲಿ ಮಾಡಿದ್ರಿ ಒಂದ್ಸರಿ ನೀವು? ಮಾಡಿದ್ವಿ. ಇಲ್ಲ ಅಲ್ಲಿ ಪ್ರಪೋಸ್ ಮಾಡಿದ್ವಿ. ಮಾಡಿದ್ರಿ? ಹೆಂಗ್ ಮಾಡಿದ್ರಿ? ಏನೋ ಒಂದು ಆಟದ ಅದೇನೋ ಚಾಕ್ಲೇಟ್ ಒಂದು ತಗೊಂಡು ಬಂದಿದ್ದೆ. ಓಕೆ ಓಕೆ. ಅದು ಕೆಂಪು ಕಲರ್ ಆಗಿತ್ತು, ಅದು ತಗೊಂಡು ಒಂದು ಕೇಕ್ ಒಂದು ತಗೊಂಡ್ಬಂದು ಪ್ರಪೋಸ್ ಮಾಡಿದೆ. ಅಷ್ಟು ಗೊತ್ತಿಲ್ಲ. ಒಂದ್ಸರಿ ಮಾಡ್ಬೋದು. ಐ ಲವ್ ಯು ಅಂತ ಹೇಳಿ. ಅಯ್ಯೋ ನಾಚ್ಕೋತಾರೆ. ಹೇಳಿ ದಯವಿಟ್ಟು ಹೇಳಿ ಮೇಡಮ್, ದಯವಿಟ್ಟು ಸರ್ ಮುಖ ನೋಡಿ. ಐ ಲವ್ ಯು ವೈಲಾ ಹೇಳಿ, ನೀವು ಹೇಳಿ ಐ ಲವ್ ಯು ಟು ಹೇಳಿ. ಐ ಲವ್ ಯು ಟು. ಸೂಪರ್. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನಿಮ್ಮನ್ನ ಈ ಥರ ನೋಡೋದಕ್ಕೆ. ನನಗೂ ನನ್ನ ಚಿಕ್ಕ ವಯಸ್ಸಿಂದ ಒಂದು ಆಟ ಇದೆ ನನಗೆ. ನಾನು ಯಾವುದನ್ನ ತಿನ್ಬೇಕು ಹೋದರೆ ತಿಂತೀನಿ, ಬೇಡ ಅಂದರೆ ಬೇಡ. ಬೇಕು, ಇದು ನಾವು ಕಷ್ಟ ಇದ್ರೂ ನಾವು ಇಷ್ಟಪಡ್ಕೊಂಡಿರ್ಬೇಕು. ಆ ಥರ ಇಷ್ಟಪಟ್ಟಿರೋದು, ಕಷ್ಟ ಇದ್ರೂ ನಾವು ಸಹಿಸ್ಕೊಂಡಿರ್ಬೇಕು. ವಾವ್. ಹಂಗೆ ನಾವು ಕಷ್ಟದಲ್ಲೇ ಇದ್ದೀವಿ, ಇದೇ ಥರ ಇದ್ದೀವಿ, ಪ್ರೀತಿಯಾಗಿ ಚೆನ್ನಾಗಿರ್ತೀವಿ, ಇದೇ ಥರ ಇರಬೇಕು ಅಂತ ಆಸೆ. ನೀವು ಅಂದ್ರಲ್ಲ 27 ವರ್ಷ ಹೆಂಗೆ ಒಂದೇ ಜರ್ನಿಯಲ್ಲಿ ಇದ್ದೀರಲ್ಲ ಅಂತ. ನಾನು ಇರೋದಕ್ಕೆ ನಮ್ಗೇನಂದರೆ ಸಾಯೋವರೆಗೂ ನಮ್ಮ ಕರ್ನಾಟಕ ಜನತೆಗೆ ಖುಷಿ ಕೊಡ್ತಾನೆ ಇರಬೇಕು, ಖುಷಿ ಕೊಡಲೇಬೇಕು. ನಾವು ಎಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅವರು ನಮ್ಮನ್ನು ಮರೆಯೋ ಪರಿಸ್ಥಿತಿ ಬರಬಾರ್ದು ಅನ್ನೋದು ಒಂದು ಭಾವನೆ ಇದೆ. ಪ್ರೀತಿ ಅನ್ನೋದು ಯಾವಾಗ ಒಂದೇ ಥರ ಇದೆ, ಒಂದೇ ಪ್ರೀತಿ. ಈಗ ಮುಂದಿನ ದಿನದಲ್ಲಿ ಕರ್ನಾಟಕದ ಜನತೆಗೆ ನೀವೇನಾದರೂ ಕೊಡುಗೆ ಕೊಡ್ಬೋದು ಅಂದ್ರೆ ಹೆಂಗೆ ಕೊಡ್ತೀರಾ? ಸೊ ಮತ್ತೆ ವಿಡಿಯೋಸ್ಗಳನ್ನ, ಅಂದರೆ ನಿಮ್ಗೆ ಹುಷಾರಿಲ್ಲ, ಸೊ ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಮುಂದೆ ವಿಡಿಯೋಸ್ಗಳು ಒಳ್ಳೆ ವಿಡಿಯೋ ಕೊಡ್ತೀವಿ. ಪ್ರೋಗ್ರಾಮ್ ಬಂದರೆ ಒಳ್ಳೆ ಪ್ರೋಗ್ರಾಮ್ ಕೊಡ್ತೀವಿ. ಹೌದು, ಎಂಥ ಪ್ರೋಗ್ರಾಮು ಮಾಡೋಕ್ಕೂ ನಾವು ರೆಡಿ ಆಗಿದ್ದೀವಿ.
ಯಾವುದೇ ಒಂದು ಶೂಟ್ ಆಗಲಿ, ಯಾವುದೇ ಒಂದು ಸಿನಿಮಾ ಚಾನ್ಸ್ ಕೊಟ್ರು, ಏನೇ ಒಂದು ಕೊಟ್ಟರು ನಾವು ನಮ್ಮ ಕೆಲಸ ನಾವು ಅಚ್ಚುಕಟ್ಟವಾಗಿ ಮಾಡಿ ಜನಗಳಿಗೆ ಪ್ರೀತಿ ತುಂಬ್ತೀವಿ. ತುಂಬ್ತೀರಾ? ಕರ್ನಾಟಕ ಜನತೆಗೆ ಭರವಸೆ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅವ್ರ ಭರವಸೆ ನಾವು ಕೊಡೋದಕ್ಕಿಂತ ಅವ್ರು ತುಂಬಿದ್ದಾರೆ ನಮಗೆ. ನಾವು ಒಳ್ಳೆ ಸ್ಟೇಜಿಗೆ ಬಂದ್ರೆ ನಮ್ಗಿಂತ ಕಷ್ಟದಲ್ಲಿ ಇರೋರ್ನೆಲ್ಲ ನೋಡೋಣ ಅನ್ಕೊಂಡೇ ಇದ್ದೆ. ನಾನು ಸ್ಟೇಜಿಗೆ ನಾವು ನಮ್ಮ ಮೈಂಡ್ ಅದೊಂದೇ ಇದ್ದಿದ್ದು. ಅಲ್ಲಲ್ಲ ಇವರಲ್ಲ, ಇವ್ರಿಗೆ ನಾನು ಹೇಳಿದ್ದೆ ಸ್ಟೇಜ್ಗೆ ಹೋಗೋಕ್ ಮುಂಚೆ, ಅಕಸ್ಮಾತ್ ನಾವು ಗೆದ್ರೂ ಆಗ್ಲಿ ಗೆಲ್ಲಿಲ್ಲ ಅಂದ್ರು ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ, ಹಂಗೆ ಗೆದ್ರೂ ನಾವು ಯಾರಿಗೆಲ್ಲ ಏನಾರ ಒಂದು ಹೆಲ್ಪ್ ಮಾಡಬೇಕು. ಆಮೇಲೆ ಆಶ್ರಮಗೆ ಆ ಹುಡುಗನ ಹೆಸರೇನ ಹೇಮಂತ್ ಕನ್ನಡಿಕ, ಓಕೆ, ಹಾ, ಅವನಿಗೆ ಆಂಬುಲೆನ್ಸ್ ಕೊಡ್ಸೋಣ ಅನ್ಕೊಂಡಿದ್ವಿ. ವಾವ್, ಅವ್ನು ಯಾವಾಗೂ ಆಂಬುಲೆನ್ಸ್ ಕೊಡಿಸ್ಬೇಕು ಅಂತ ಇದ್ದ. ಈಗಲೂ ಪಾಪ ಒದ್ದಾಡ್ತಾ ಇದ್ದಾನೆ. ದಯವಿಟ್ಟು ನಾವು ಕೇಳ್ಕೊಳೋದಿಷ್ಟೇ ಜನಗಳ ಹತ್ರ, ಯಾರಾದರೂ ಸಹಾಯ ಮಾಡಬೇಕನ್ನೋ ಅನ್ನಿಸಿದ್ರೆ ಕೋಗಿಲ್ ಹತ್ರ ಇದೆ ಅದು ಆಶ್ರಮ, ಹೇಮಂತ್ ಕನ್ನಡಿಗ ಅಂದ್ಬಿಟ್ಟು. ರೀಸೆಂಟಾಗಿ ಒಂದು ಅಜ್ಜಿ ಇದ್ದರು, ಪಾಪ ಅಜ್ಜಿನೂ ತೀರ್ಕೊಂಡ್ರು, ದಟ್ಟಾದರು. ನಾವು ಕೊಡಿಸ್ಬೇಕು ಅನ್ಕೊಂಡಿದ್ದೆ. ನಾವು ಖಂಡಿತ ಕಲರ್ಸಲ್ಲಿ ನಾವು ಗೆದ್ದಿದ್ರೆ ಆಂಬುಲೆನ್ಸ್ ಮಾತ್ರನೇ ಅಲ್ಲ, ಎಲ್ಲೆಲ್ಲಿ ಬಡ ಮಕ್ಕಳಿದ್ದಾರೆ, ಎಲ್ಲೆಲ್ಲಿ ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಸಹಾಯ ಮಾಡ್ಬೇಕನ್ನೋ ಒಂದು ಇತ್ತು ನಮಗೆ. ನಮಗೆ ಗೊತ್ತಾಯ್ತು. ನಾನು ಅದ್ರ ಬಗ್ಗೆ ಮಾತಾಡ್ಬೇಕು, ಆಕ್ಚುಲಿ ಮಾತಾಡ್ತೀನಿ ನಾನೀಗ. ಅಷ್ಟೊಂದು ದೊಡ್ಡದಾಗಿ ನಾವು ಅಷ್ಟೊಂದು ಆಸೆ ಬಿದ್ದಿಲ್ಲ. ಹೌದು, ನಾನು ನೋಡಿದ್ದೀನಿ ನಿಮ್ಮ ನೋಡಿ ಈಗ ಈ ಸಂದರ್ಭದಲ್ಲೂ ಕೂಡ. ಸೊ ನೀವು ಹೇಗಿದ್ದೀರಾ ಅನ್ನೋದು ನನಗೆ ಫೈನಾನ್ಷಿಯಲಿ ನನಗೆ ಗೊತ್ತಿಲ್ಲ, ಬಟ್ ಇರ್ಲಿ ಬಿಡ್ಲಿ, ನಾವು ಒಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ಅದೆಲ್ಲರಿಗೂ ಬಡಲ್ಲ. ನಾವು ಚೆನ್ನಾಗಿ ಬಂದ್ರೆ ಖಂಡಿತ ಮಾಡೇ ಮಾಡ್ತೀವಿ. ಎಸ್, 100ಕ್ಕೆ 100. ನನಗೂ ಈಗ ನಾನು ಹೇಳೋದೇನೆಂದರೆ, ಇವಾಗ ನಾವು ಅಲ್ಲಿ ಗೆಲ್ಲಬೇಕನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಆ ಸ್ಟೇಜ್ ಮೇಲೆ ಹೇಳೋ ಥರ ಇಲ್ಲ. ನಾನು 10 ಜನಕ್ಕೆ ನಾನು ಸಹಾಯ ಮಾಡ್ತೀನಿ, ಅದು ಬಂದಿದ್ದು ನಾನು 10 ಜನಕ್ಕೆ ಹೆಲ್ಪ್ ಮಾಡ್ತೀನಿ, ಆ ಥರ ಅಲ್ಲಿ ಹೇಳೋ ಅವಶ್ಯಕತೆನೇ ಇಲ್ಲ. ಸುಳ್ಳಿನ ವಿಶ್ವಾಸನೆ ಕೂಡ ಇಲ್ಲಿದೆ ನಮ್ಮ ಮನಸ್ಸಿನಲ್ಲಿ. ಗಂಡ ಹೆಂಡತಿಗೆ ಇಬ್ಬರಿಗೂ ಇದೆ. ನಾವು 2 ವೀಲರಲ್ಲೇ ಹೋಗ್ತಾ ಇದ್ದಿದ್ದು, ಮಳೆಯಲ್ಲಿ ಗಾಳಿಯಲ್ಲಿ ನೆನ್ಕೊಂಡು ಬರ್ತಾ ಇದ್ದೀವಿ ನಾವು. ಎಲ್ಲರೂ ಕಾರಲ್ಲಿ ಬರ್ತಿದ್ರು. 3 ಗಂಟೆ 4 ಗಂಟೆಗೆ ಶೋ ಮುಗೀತಾ ಇತ್ತು. ನಾವಿಬ್ಬರೇ ಇರ್ತಾ ಇದ್ವಿ ಅಲ್ಲಿ ಕತ್ಲಲ್ಲಿ. 4 ಗಂಟೆ 3 ಗಂಟೆ ಆಗ್ಬಿಡ್ತಾ ಇತ್ತು. ನಾವು ಕತ್ಲಲ್ಲೇ 2 ವೀಲರಲ್ಲೇ ಬರ್ತಾ ಇದ್ವಿ. ಮಳೆ ಬರ್ತಾ ಇದ್ರು ನೆನ್ಕೊಂಡು ಬರ್ತಾ ಇದ್ವಿ. ಆ ವಿಡಿಯೋಸ್ ಎಲ್ಲ ಇನ್ನೂ ಮಾಡಿದ್ದೀನಿ ನಾನು ಬರೋ ಟೈಮ್. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಿಟ್ಟಿಲ್ಲ. ಅದಕ್ಕೆ ನಮ್ಮ ಕಷ್ಟ ನಮ್ಮ ಹತ್ರನೇ ಇರಲಿ, ಇನ್ನೊಬ್ರು ತೋರಿಸೋದು ಬೇಡ ಅಂತ. ನಾವು ಖುಷಿಯಾಗಿದ್ದರೆ ಎಲ್ಲರೂ ನೋಡ್ತಾರಲ್ಲ. ಇವಾಗ ನಮಗೆ ದುಡ್ಡು ಆಸೆ ಇದ್ದಿದ್ರೆ ನಾವೊಬ್ಬರಿಗೆ ಸಹಾಯ ಮಾಡೋದಾಗಲಿ, ನಾಯಿಗಳಿಗೆ ಬಿಸ್ಕೆಟ್ ಹಾಕೋದಾಗಲಿ, ಪ್ರತಿಯೊಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ವಿ. ನಾವು ಎಷ್ಟೋ ಮಾಡಿದ್ದೀವಿ, ಅಂಥ ವಿಷಯಗಳು ಮಾತ್ರ ನಾನು ಬಿಡಲ್ಲ. ಖುಷಿ ವಿಷಯ ಮಾತ್ರ ಬಿಟ್ಟರೆ ನಮಗೆ ಅದು ತೋರಿಸ್ಕೊಳಕ್ಕೆ ನಾನು ಈಗಲೂ ನೋಡು, ಯಾವುದೋ ನಾಯಿಗಳು ಬರುತ್ತೆ, ಬೆಕ್ಕುಗಳು ಬರುತ್ತೆ, ಇವ್ರನ್ನ ಜಗಳ ಮಾಡ್ತೀನಿ ನಾನು. ಎಷ್ಟೊತ್ತು ತಗೊಂಡು ಬರ್ತೀವಿ ಹಾಲಿಕ್ಕಿಯಲ್ಲಿ ಫಸ್ಟು ಆ ನಾಯಿ ಮರಿಗೆ ಹಾಕಿ ಅಂತೀನಿ. ಅವು ಯಾಕೆ ಇಷ್ಟು ಮನೆ ಇದೆ ಈ ಊರಲ್ಲಿ, ನಿಮ್ಮ ಮನೆಗೆ ಬರುತ್ತೆ, ನಮ್ಮ ಮನೆಗೆ ಬರುತ್ತೆ ಅಂದರೆ ನಾವು ಊಟ ಕೊಡ್ತೀವಿ ಅಂತ ನಂಬಿಕೆ. ಅದಕ್ಕೆ ನಮಗೆ ಪ್ರೀತಿ ಜಾಗಕ್ಕೆ ಜನ ಹೋಗ್ತಾರೆ. ಆ ಥರ ನಮ್ಮ ಹತ್ರ ಒಳ್ಳೆತನ ಇದೆ. ದೇವ್ರ ಕೈ ಹಿಡ್ದೇ ಹಿಡಿತಾನೆ, ಅದರಲ್ಲಿ ಏನು ಇವಾಗ ಹೇಳ್ತಾರೆ ನಮಗೆ, ಎಲ್ಲಾದರೂ ಹೋಗಿ ಏನೋ ಮಾತಾಡ್ಕೊಂಡು ಎಲ್ಲರೂ ಮಾಡ್ತಾರಲ್ಲ, ಆ ಥರ ಮಾಡಿ ಯೂಟ್ಯೂಬಲ್ಲಿ ಬಿಡಿ, ನಿಮಗೆ ದುಡ್ಡು ಬರುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಇನ್ನೊಂದು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ಇವತ್ತಿಗೂ 1 ಪೈಸೆ ಏನು ಬಂದಿಲ್ಲ. ನಿಜವಾಗ್ಲೂ ಆ ಥರ ಬಂದರೆ ನಾವು ಎಷ್ಟೊಂದು ಕಷ್ಟ ಬಿದ್ದಿದ್ವು ಅವತ್ತಿಂದ ಇವತ್ತಾಗ. ಕಷ್ಟದಲ್ಲಿರೋರಿಗೆ ನಾನು ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂದಿಲ್ಲ. ಆದರೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ಆ ಥರ ದುಡ್ಡು. ಹೌದು. ಸೊ ವೀಕ್ಷಕರು, ಈಗಾಗಲೇ ನಾವು ಮಾತಾಡ್ತಾ ಇದ್ದೀವಿ, ಸೀರಿಯಸ್ಲಿ ಒಳ್ಳೆ ಪ್ರತಿಭೆಗಳು ಕೂಡ ಹೌದು. ಅವ್ರಿಗೆ ಏನು ಹೇಳ್ತಾರೆ, ಒಂದು ಉತ್ತಮವಾದಂತಹ ಪ್ಲ್ಯಾಟ್ಫಾರ್ಮ್ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ನೀವು ಅನ್ಕೋಬೋದು ಇವರು ವಿಡಿಯೋಸ್ ಮಾಡ್ತಿದ್ದಾರೆ, ಇವ್ರಿಗೇನು ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಸೀರಿಯಸ್ಲಿ ವೈಲಾ ಅವ್ರಿಗಾಗಿರ್ಬೋದು, ಗೋವಿಂದರಾಜ್ ಅವ್ರಿಗೂ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಹಣ ಇಲ್ಲಿವರೆಗೂ ಕೂಡ ಸಂದಾಯ ಆಗಿಲ್ಲ. ಸೊ ಹಾಗಾಗಿ ನೀವು ಕೂಡ ಏನಾದರೂ ಹೆಲ್ಪ್ ಮಾಡಬೇಕು ಅನ್ನುವಂಥ ಮನೋಭಾವವನ್ನು ಇಟ್ಕೊಂಡಿದ್ರೆ ದಯವಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಅವರಿಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡಿ.
ಸೀರಿಯಲ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು. ನೋಡಿ ಈಗ ಎಷ್ಟೋ ಜನರನ್ನು ನೋಡ್ತಿದ್ದೀವಿ, ಅವ್ರಿಗೆ ಟ್ಯಾಲೆಂಟ್ ಅನ್ನೋದೇ ಇರೋದಿಲ್ಲ. ನಾವು ಎಷ್ಟೋ ಜನರನ್ನು ನೋಡ್ತಾ ಇರ್ತೀವಿ. ಬಟ್ ಇವರಿಬ್ಬರಿಗೂ ಕೂಡ ಒಳ್ಳೆ ಟ್ಯಾಲೆಂಟ್ ಇದೆ. ಯಾವುದೇ ಪಾತ್ರ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಮಾಡುವಂತಹ ಒಂದು ಶೈಲಿ ಇದೆ. ಸೊ ಯಾಕೆ ನೀವು ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗಾಗಲೇ ಶ್ರೀ ಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಹಾಗಾಗಿ ಈ ಇಂಟರ್ವ್ಯೂವನ್ನು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನೆಲ್ ವತಿಯಿಂದಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ, ಅವರಿಗೆ ಉತ್ತಮ ಅವಕಾಶಗಳನ್ನು ಕೊಡಿ. ಅವ್ರಿಗೆ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟನ್ನು ಮತ್ತಷ್ಟು ಮಗದಷ್ಟು ಪಸರಿಸೋದಕ್ಕೆ ಅವಕಾಶವನ್ನು ಕೊಡಿ ಅಂತಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಅವರ ಅಭಿಮಾನಿಗಳು ಕೂಡ ಯಾರಾದರೂ ಇವರಿಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ ನೋಡಿ, ಅದು ಅವರು ಮಾತ್ರ ಅಂದರೆ ನಾವು ನಮಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲ. ಅವ್ರು ಈಗಾಗಲೇ ಹೇಳಿದ್ರು ನಾವು ಒಂದು ಆ್ಯಂಬುಲೆನ್ಸನ್ನು ಕೊಡಿಸ್ಬೇಕು ಅಂತ. ಸೊ ಹಾಗಾಗಿ ಇಂತಹ ಉತ್ತಮ ಕಾರ್ಯಗಳಿಗೆ ಯಾಕೆ ಕೈ ಜೋಡಿಸೋದಿಲ್ಲ? ಒಬ್ಬೊಬ್ಬರು 100 ರೂಪಾಯಿ ಹಾಕಿದ್ರು ಸಾಕು, 10 ರೂಪಾಯಿ ಹಾಕಿದ್ರು ಸಾಕು, ಒಂದು ಆ್ಯಂಬುಲೆನ್ಸ್ ಬಂದೇ ಬಿಡುತ್ತೆ. ನಮ್ಮ ಕರ್ನಾಟಕದ ಜನತೆ ಇದೆಯಲ್ಲ, ಅದು ಎಂತಹ ಸಹಾಯ ಬೇಕಾದರೂ ಕೂಡ ಮಾಡೇ ಮಾಡ್ತಾರೆ ಅನ್ನುವಂಥ ಭರವಸೆಯೂ ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ. ಇನ್ಯಾಕೆ ತಡ, ಅವರಿಗೆ ದಯವಿಟ್ಟು ಸಹಾಯ ಹಸ್ತವನ್ನು ಚಾಚಿ ಅಂತಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಓಕೆ, ತುಂಬ ಧನ್ಯವಾದಗಳಮ್ಮ. ನಮಗೋಸ್ಕರ ನೀವು ಎಲ್ಲರಿಗೂ ಕೇಳ್ಕೊಂಡಿರೋದಕ್ಕೆ ತುಂಬ. ಆ ಥರ ಮನಸ್ಸಿರೋವ್ರಿಗೂ ಯಾರಾದರೂ ಮನಸ್ಸಿದ್ರೆ ದಯವಿಟ್ಟು ಹೇಮಂತ್ ಕನ್ನಡ ಅವ್ರಿಗೆ ಒಂದು ಆಂಬುಲೆನ್ಸು ಹೆಲ್ಪ್ ಮಾಡಿ. ಇಲ್ಲ ನಮಗೆ ಬಂದಿದ್ರೆ ಖಂಡಿತ ನಾನು ಕೊಡ್ತಿದ್ವಿ. ಕೊಡಿಸ್ಬಿಡ್ತಾ ಇದ್ದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.